ಸರ್ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೀತಾರೆ. ಕೆಲವು ಕಡೆ ಎಲ್ಲ ಕಬ್ಬು ಬೆಳೆದ್ರು ಕೂಡ ಅದನ್ನ ತೆಗೆದುಕೊಳ್ಳೋಕೆ ಫ್ಯಾಕ್ಟ್ರಿಗಳ ಸಮಸ್ಯೆ ಇದೆ. ಫ್ಯಾಕ್ಟ್ರಿಗಳು ಇರೋಂಥ ಕಡೆ ಹಣಗಳನ್ನ ಡ್ಯೂ ಇಟ್ಟಿದ್ದಾರೆ, ಆ ಥರ ಇದೆ. ನಿಮ್ಮ ಭಾಗದಲ್ಲಿ ಹೆಚ್ಚು ಕಬ್ಬು ಬೆಳೀತಾ ಇರೋದಾಗ ಫ್ಯಾಕ್ಟ್ರಿಗಳು ಅಥವಾ ಅದರಿಂದ ರೈತರಿಗೆ ಬರ್ಬೇಕಾಗಿರೋ ದುಡ್ಡು ಆ ಥರದ್ದೇನು ಸಮಸ್ಯೆಗಳಿಲ್ವಾ ಸರ್? ನೋಡಿ, ನಾನು ರೈತ ಹಾಗೂ ಫ್ಯಾಕ್ಟ್ರಿ ಮಾಲಕರು ಗಲಾಟೆ ಬಂದಾಗ ಒಮ್ಮೊಮ್ಮೆ ಹ್ಮ್ ಪೊಲೀಸ್ ಸ್ಟೇಷನ್ ಕತ್ತಿನೂ ಹತ್ತಿದ್ದೀವಿ, ಪೊಲೀಸ್ ಸ್ಟೇಷನ್ ಮುರಿದು ಒಳಗೂ ಹೋಗಿದ್ದೀವಿ, ಕೇಸನ್ನು ಹಾಕಿಸ್ಕೊಂಡೀವಿ. ಹ್ಮ್ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಶ್ನೆ ಬಂದಾಗ ಫ್ಯಾಕ್ಟ್ರಿ ಅವ್ರಿಗೆ ಇನ್ನೆಷ್ಟು ನಾನು ಹೋರಾಟ ಮಾಡಿದ್ದೆ. ಎಸ್ ಸರ್. ಮಂತ್ರಿ ಆದ ನಂತರ ಅದೇ ಹೋರಾಟ ಪ್ರಾರಂಭ ಆದಾಗ 3 ದಿವಸ ಒಂದೇ ಕಡೆ ಕೂತು ಒಂದು ರೈತ ಹಾಗೂ ಫ್ಯಾಕ್ಟ್ರಿ ಮಾಲಕರನ್ನ ಕುಂದಿರಿಸಿ ಸಂಧಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಬಂದ್ ಮಾಡಿಬಿಟ್ಟಿದ್ರು ಹಿಂದಿನ ಸರ್ಕಾರದವರು. ನಾನು ಅದನ್ನು ಕುಂದಿರಿಸಿ ಲೀಸ್ ಕೊಟ್ಟು ಇವತ್ತು ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಮಾಡಿದ್ದೇನೆ. ನಾವು ಕೊಂಡಿಯಾಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದು ಕೇಂದ್ರ ಸರ್ಕಾರವೇ ಶುಗರ್ ಫ್ಯಾಕ್ಟ್ರಿ ಮ್ಯಾನೇಜ್ ಮಾಡೋದಂದ್ರೂ ಅಡ್ಡಿ ಇಲ್ಲ. ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲವೂ ಅವ್ರ ಕಂಟ್ರೋಲ್. ಇವತ್ತು ಶುಗರ್ಗೆ ಅವ್ರು ಎಕ್ಸ್ಪೋರ್ಟ್ ಕೊಡದಿದ್ರೆ ರೈತನಿಗೆ ರೇಟ್ ಸಿಗೋದಿಲ್ಲ, ಫ್ಯಾಕ್ಟ್ರಿ ಮಾಲಕ ಬಚಾವ್ ಆಗೋದು ಕಷ್ಟ. ಇಥನಾಲಿಗೆ ಹೆಚ್ಚಿಗೆ ಅವಕಾಶ ಕೊಡದೇ ಇದ್ರೆ ಶುಗರ್ ಫ್ಯಾಕ್ಟ್ರಿಗೆ ಬಚಾವ್ ಆಗೋದಿಲ್ಲ. ಯಾಕಂದ್ರೆ ರೈತನಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅವನು ಕಂಗಾಲ. ಇವೆಲ್ಲವೂ ಸಮತೋಲನ ಕಾಯ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಧೋರಣೆ ಸರಿಯಾದದ್ದಿಲ್ಲ. ಶುಗರ್ ಫ್ಯಾಕ್ಟ್ರಿ ಪರವಾಗಿಲ್ಲ, ರೈತನ ಪರವಾಗಿಲ್ಲ, ಅವ್ರು ಯಾರು ಪರವಾಗಿದಾರೋ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ತಾಲೂಕಿನಲ್ಲಿ ಅನುಭವಿಸ್ತಕ್ಕಂಥ ರೈತ ಅನುಭವಿಸ್ತಕ್ಕಂಥ ಕಷ್ಟ ನಾನು ನೋಡಿದಾಗ ನೋವು ಅನಿಸ್ತಿದೆ. ಕೇಂದ್ರ ಸರ್ಕಾರ ತನ್ನ ಧೋರಣೆಯಲ್ಲಿ ಬದಲಾವಣೆ ಮಾಡ್ತಿದ್ರೆ ಎಷ್ಟು ಜನ ದುಡಿತಾರೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ, ಎಷ್ಟು ರೈತರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆಲ್ಲದಕ್ಕೂ ಸಹಾಯಕ ನಿಲ್ಲದೆ ಇದ್ರೆ ಕೇಂದ್ರ ಸರ್ಕಾರ ಇನ್ನೇನು ಮಾಡಬೇಕು? ಎಸ್ ಸರ್. ಕೊನೆಯದಾಗ ಸರ್, ಮುಧೋಳ ಅಂತ ಬಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಮುಧೋಳ ತಳಿಯ ನಾಯಿಗಳು ತುಂಬಾ ಫೇಮಸ್ ಆಗಿದೆ. ವಿದೇಶಗಳಲ್ಲೂ ಕೂಡ ಭಾರಿ ಬೇಡಿಕೆ ಇದೆ. ನಮ್ಮ ದೇಶದ ಸೈನ್ಯದಲ್ಲೂ ಕೂಡ ಅದನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಆ ತಳಿಗಳಿಗೆ ಒಂದಷ್ಟು ಅಭಿವೃದ್ಧಿಗೆ ತಾವು ಆ ಭಾಗದ ಶಾಸಕರು ಸಚಿವರು ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ತಳಿಯನ್ನ ಮತ್ತಷ್ಟು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಒಯ್ಬೇಕು. ನಾನು APMC ಮಿನಿಸ್ಟರ್ದಾಗ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಹೇಳಿದೆ. ಒಂದದು ಸಂಶೋಧನೆ ತಳಿಯತ್ತಲ್ಲಿ ಒಂದು ಕೇಂದ್ರ ಪ್ರಾರಂಭ ಆಗಿದೆ. ಅದಕ್ಕೆ ಇನ್ನೂ ಶಕ್ತಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದರಿಂದ ಅವಾಗೆಲ್ಲ ಮಹಾರಾಜರ ಆ ತಳಿಯನ್ನು ಬೆಳೆಸ್ತವ್ರು, ಅವಾಗಿನ ಗೋರ್ಪಡೆ ಮಹಾರಾಜರು. ಅದನ್ನ ಉಳಿಸ್ಬೇಕು. 4 ಜನಕ್ಕೆ ಸಹಾಯಕಾರಿ ಆಗ್ತಕ್ಕಂಥ ಆ ತಳಿ ಉಳಿಸ್ಬೇಕಾದ ನಮ್ಮ ಆದ್ಯ ಕರ್ತವ್ಯ. ಆ ದಿಶೆತ್ತು ನಮ್ಮ ಹೆಜ್ಜೆ ಇದೆ.